ವಿಚಾರ ಆ ಒಂದು ವಾರದಲ್ಲಿ ಜೈಲಲ್ಲಿ ಇದ್ದಾಗ ಅಷ್ಟೂ ದಿನ ಅರ್ನಬ್ ಸರ್ ಊಟನೇ ಮಾಡಿರ್ಲಿಲ್ಲ. ಅದ್ ನೀವು ಹತ್ರ ಹೇಳಿದ್ರಿ ಯಾಕೆ ಅಂತ ಹೇಳಿ, ಅದ್ರ ಬಗ್ಗೆ ಏನು ಕೂಡ ಹೇಳಿ. ಈಗ ಅಲ್ಲಿ ಏನಾಗಿತ್ತು ಅಂದ್ರೆ, ಈಗ ನೋಡಿ ನಾಗೇಂದ್ರ ಅವರೇ, ಈಗ ಆಗ ಅಲ್ಲಿ ಜೈಲಲ್ಲಿ ಕಳಿಸಿದಾಗ ಯಾವ ಸೆಲ್ಲಲ್ಲಿ ಹಾಕಿದ್ರು, ಆಗ ನೋಡಿ ಅವರು ಅದ್ರ ಬಗ್ಗೆ ಮಾತಾಡಿದಾರೆ ಮೊದ್ಲು ಕೂಡ ಒಂದು 2-3 ಕಡೆ ಇಂಟರ್ವ್ಯೂ ಅಲ್ಲಿ ಅಂಡರ್ ವರ್ಲ್ಡ್ ಇಂದ ಒಂದಷ್ಟು ಜನ ಇದ್ರು. ಆಗ ನಿಮ್ ಪಕ್ಕದಲ್ಲಿ ಸೆಲ್ಲಲ್ಲಿ ಆತರ ಜನ ಇರುವಾಗ ನಿಮಗೆ ಯಾರು ಏನ್ ಹೇಳಿದ್ರು, ಯಾರು ಏನ್ ಊಟ ಕೊಟ್ರೇನೋ ನೀವು ನಂಬಲ್ಲ ನೀವು. ಸೊ ಅವಾಗ ನಮ್ಗೆ ಗೊತ್ತಿತ್ತು ಇವ್ರ ಉದ್ದೇಶ ಇದ್ದಿದ್ ಏನಂತ, ಪ್ರೆಷರ್ ಆಗಕ್ ಟ್ರೈ ಮಾಡಿದ್ರು. ಬಟ್ ಈಗ ನಮ್ ಜೈಲ್ ಮ್ಯಾನ್ಯುಲ್ ಅಲ್ಲಿ ಮತ್ತೆ ಒಳಗಡೆ ಜೈಲಲ್ಲಿ ಕಳಿಸಿದಾಗ ನಿಮ್ಗೊಂದು ಪ್ರೊವಿಷನ್ ಇದೆ. ಆ ಪ್ರೊವಿಷನ್ ಅಲ್ಲಿ ನಿಮ್ಗೆ ನಿಮ್ಮ ಫ್ಯಾಮಿಲಿಯಿಂದ ಒಂದಷ್ಟು ಕಾಸು ಬರುತ್ತೆ. ಆ ಕಾಸಲ್ಲಿ ನೀವು ಅಂದ್ರೆ ಬಿಸ್ಕೆಟ್ ಅಥವಾ ಏನೋ ತಗೊಂಡು ಇಟ್ಕೊಂಡು ತಿನ್ಬಹುದು. ಅದನ್ನ ಮಾತ್ರ ತಗೊಂಡು ಒಂದ್ ವಾರ ಆಲ್ಮೋಸ್ಟ್ ಸುಧಾರಿಸಿದ್ರು. ಸೊ ತುಂಬಾ ಥ್ರೆಟ್ ಇತ್ತು ಅವಾಗ ನಮ್ಗೆ. ಎಷ್ಟು ಥ್ರೆಟ್ ಪರ್ಸೆಪ್ಷನ್ ಇತ್ತು ಅಂದ್ರೆ ಅದು ಜೈಲ್ ಒಳಗಡೆ. ಸೊ ಈ ತರ ಆಗಿತ್ತು. ಬಟ್ ಅದು ಯಾವತ್ತಾದ್ರು ಒಂದ್ಸಲ ಅವ್ರನ್ನೇ ಅರ್ನಬ್ ಸರ್ನೇ ಕರೆಯೋಣ, ಪರವಾಗಿಲ್ಲ, ಅವ್ರ ಕನ್ನಡ ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಕನ್ನಡ ಗೊತ್ತು ಅವ್ರಿಗೆ, ಒಂದು ಪೂರ್ತಿ ಇಂಟರ್ವ್ಯೂ ಮಾಡೋಣ ನಾವು ಇಂಗ್ಲಿಷ್ ಅಲ್ಲಿ. ಅದು ತುಂಬಾ ಜನ ಕೇಳ್ತಾರೆ. ಅದ್ರ ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಇದೆ ನಾಗೇಂದ್ರ. ಬ್ಯಾಕ್ ಟು ಯಾ ಎಸ್ ಹಾಗಿದ್ರೆ ನಾವು ಮುಂದುವರಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ನಿರಂಜನ್. ಎಸ್ ವೀಕ್ಷಕರೇ, ಸುಳ್ಳು TRP ಕೇಸ್ ಇದೀಗ ಕ್ಲೋಸ್ ಆಗಿದೆ. ಕಳೆದ 3.5 ವರ್ಷಗಳ ಹಿಂದೆ ಯಾವ ರೀತಿ ನೋಡಿ, ಅಲ್ಲಿ ಪೊಲೀಸ್ ಸೆಕ್ಯೂರಿಟಿ ಇದು ಹೊರಗೆ ಬರುವಾಗ ಬೇರೆ, ಕರ್ಕೊಂಡು ಹೋಗಲು ಇಷ್ಟೇ ಇತ್ತು 100-150 ಜನ. ನಾವು ಅದನ್ನು ಹೇಳ್ತಾ ಇದ್ವಿ. ಇಲ್ಲಿ ಬಾಂಬ್ ಸ್ಫೋಟ ಆಗಿದೆ, 4-5 ದಿನ ಆಗಿದೆ. ಇನ್ನೂ ಕೂಡ ಆ ಥರನ ಪತ್ತೆ ಮಾಡೋಕ್ಕಾಗೋದಿಲ್ಲ, ಕ್ರಿಮಿನಲ್ಗಳನ್ನು ಪತ್ತೆ ಮಾಡೋಕ್ಕಾಗೋದಿಲ್ಲ. ಯಾವ ರೀತಿ ರಾಜಕೀಯ ವೆಂಡೆಟ್ಟ ಇರುತ್ತೆ ರಾಜಕೀಯ ಪಕ್ಷಗಳಿಗೆ, ರಾಜಕೀಯ ಪಕ್ಷಗಳು, ವಿರೋಧಿಗಳು ಇದೆಲ್ಲ ಸೇರಿ. ನಾವು ಕೂಡ ನೋಡಿರ್ತೀವಿ ಸಾಧಾರಣವಾಗಿ. ನಾಗೇಂದ್ರ ಬಾಬು ಗೊತ್ತಿರುತ್ತೆ, ಒಂದು ಎಕ್ಸ್ಕ್ಲೂಸಿವ್ ಚಿಟ್ಚಾಟ್ ತಂದಾಗ, ಪದೇ ಇಲ್ಲೂ ಆಗ್ತಿದೆ ನಮಗೆ, ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಪದೇ ತಂದಾಗ ಆ ನಾಯಕನಿಗೆ ಹೇಳ್ಬಿಡೋದು, ನೋಡಿ ನೀವೊಬ್ಬ ಏನು ಒಂದೇ ಕ್ಯಾಮ್ರಾ ಕೊಡಬಾರ್ದು, ಒಂದೇ ಮೈಕ್ ಕೊಡಬಾರ್ದು, ಚಿಟ್ಚಾಟು ನೀವು ಒಂದೊಂದು ಕೊಟ್ಬಿಟ್ರೆ ನಾಳೆ ನಿಮ್ಮ ಸುದ್ದಿ ಮಾಡಲ್ಲ ಅಂತ. ನೀವು ತಗೊಂಡ್ರಪ್ಪ, ನೀವು ಇನ್ನೊಂದು ಮಾಡ್ರಪ್ಪ, ಯಾರು ಬೇಡ ಅಂತಂದ್ರು. ನಮಗೆ 15 ಗಂಟೆ 16 ಗಂಟೆ ಜಯಪ್ರಕಾಶ್ ಏನು ಗೊತ್ತಾ, ಅವರು ತಗೊಳ್ಳಲ್ಲ, ತಗೊಳ್ಳೋರ್ಗೂ ಬಿಡೋದಿಲ್ಲ. ಅವರಿಂದ ಮಾಡೋಕ್ಕಾಗಲ್ಲ. ಯಾರಾದರೂ ಮಾಡ್ತಾನೆ ಅಂತಂದ್ರೆ ಆತರ ವಿರುದ್ಧ ಒಂದು ಹೆಂಗೆ ಅಂತಂದ್ರೆ ಹೋಗ್ಬಿಟ್ಟು ಫಿಟ್ಟಿಂಗ್ ಇಟ್ಬಿಡೋದು ಅಂತ. ನೋಡಿ ಒಬ್ಬನಿಗೆ ಕೊಡಬೇಡಿ, ಒಬ್ಬನಿಗೆ ಕೊಟ್ಟರೆ ಬಹಳ ಕಷ್ಟ ಆಗುತ್ತೆ, ನೋಡಿ ನಾವು ನಾಳೆಯಿಂದ ಮಾಡಲ್ಲ ಅಂತ. ಅನುಭವ ಆಗಿತ್ತು ಅಯೋಧ್ಯೆಗೆ ಹೋಗಿದಾಗ ನಿಮಗೂ ಹಾಗೂ ಸ್ಮಿತಾ ಅವ್ರಿಗೆ ಎಷ್ಟು ಅನುಭವ ಆಗಿತ್ತು ಆ ಥರ? ಇಲ್ಲ, ಅದೊಂದು ಚಾಲೆಂಜ್ ಯಾವತ್ತೂ ಕೂಡ ಪ್ರತಿಯೊಬ್ಬರಿಗೂ ಕೂಡ, ಒಬ್ಬ ಜರ್ನಲಿಸ್ಟ್ಗೆ ಚಾಲೆಂಜ್. ಯಾಕಂದ್ರೆ ಒಬ್ಬ ಹಿರಿಯ ಪತ್ರಕರ್ತ ನನಗೆ ಹೇಳ್ತಾ ಇದ್ರು, ನೀವು ನಿಂತ ನೀರಾಗಿರುವಂಥ ಪತ್ರಕರ್ತರನ್ನ ಕೇಳಿದಾಗ ಅವ್ರು ಏನು ಹೇಳ್ತಾರೆ ಅಂತಂದರೆ, ನಾನು 1991ರಲ್ಲಿ ಆ ಸ್ಟೋರಿ ಮಾಡಿದ್ದೆ, 1992ರಲ್ಲಿ ಈ ಸ್ಟೋರಿ ಮಾಡಿದ್ದೆ ಅಂತ. ಆಮೇಲೆ ಏನು ಸತ್ತೋಗ್ಬಿಟ್ರ ಅಂತ ಕೇಳಬೇಕಂತ ಅವ್ರ ಹತ್ರ. 2024 ಬಂದಿದೆಯಲ್ಲ, ಅಲ್ಲಿಂದ ಇಲ್ಲಿ ತನಕ ಏನು ಮಾಡಿದ್ರಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇದು ನಿರಂತರವಾದಂಥ ಪ್ರಕ್ರಿಯೆ. ನಾವು ಒಂದು ಮಾತು ಹೇಳ್ತೀವಿ, ಇವತ್ತಿನ ಪೇಪರ್ ನಾಳೆಗೆ ರದ್ದಿ, ಇವತ್ತಿನ ಪೇಪರು ನಾಳೆಗೆ ರದ್ದೆ ಆಗಿಬಿಡುತ್ತೆ, ಅದಕ್ಕೆ ಮಹತ್ವನೇ ಇರೋದಿಲ್ಲ. ಹಾಗಾಗಿ ನ್ಯೂಸ್ ಅಥವಾ ಸುದ್ದಿಯನ್ನು ಹುಡುಕಾಟ ಇದೆಯಲ್ಲ, ಅದು ನಿರಂತರ ಪ್ರಯತ್ನ. ಅದರಲ್ಲಿ ಸಾಧನೆ ಮಾಡದೆ ಅಂತಿಲ್ಲ, ಸಾಧನೆ ಸಾಗರದಲ್ಲಿ ನಮ್ದೊಂದು ಹೆಜ್ಜೆ. ಇನ್ನೊಂದು ಗಮನಿಸಬೇಕಾದಂಥದ್ದು, ಅರ್ನಬ್ ಗೋಸ್ವಾಮಿ ಅವರ ಜೈಲಿಂದ ಬರ್ತಾ ಇದ್ದಾಗ್ಲೂ ನೋಡಿ, ಅವ್ರು ಒಂದು ವಾರ ಊಟ ಮಾಡಿಲ್ಲ, ಮತ್ತೆ ಅಲ್ಲಿ ಹಗಲು ರಾತ್ರಿ ಮುಂದೆ ಏನು ಅಂತ ಗೊತ್ತಿಲ್ಲ, ಯಾವುದೇ ದೊಡ್ಡ ಸಪೋರ್ಟ್ ಇಲ್ಲ. ಅದು ಯಾಕೆಂದ್ರೆ ಇನ್ನೊಂದೇನು ಗೊತ್ತಾ, ಏನ್ ಬೇಕಿದ್ರು ಹಾಕಿ ಕೊಡೋ ಚಾನ್ಸ್ ಇದೆ, ಆಗ್ಬೋದು. ಹೌದು, ಏನ್ ಬೇಕಿದ್ರು ಹಾಕಿ ಕೊಡೋ ಚಾನ್ಸ್ ಇದೆ. ವಿ ಆಲ್ ಥಾಟ್ ಆಫ್ ಇಟ್. ಅವ್ರಿಗೆ ಏನ್ ಆಗ್ಬಹುದಪ್ಪ ಅಂತ ಆ ಸಂದರ್ಭದಲ್ಲಿ ಆಸ್ ಅ ಕಾಮನ್ ಸಿಟಿಸನ್ ಆಫ್ ಇಂಡಿಯಾ ಜನ ಎಷ್ಟು ರೊಚ್ಚಿಗೆದ್ದಿದ್ರು ಅಂದ್ರೆ, ಅವತ್ತೇನಾದ್ರೂ ಅವ್ರು ಬಿಡುಗಡೆ ಆಗಿರ್ಲಿಲ್ಲ. ಆಲ್ರೆಡಿ 3 ದಿನ ಆಗಿತ್ತು, ಬಿಡುಗಡೆ ಆಗಿರ್ಲಿಲ್ಲ ಅಂದ್ರೆ ಐ ವಾಸ್ ಟ್ರಾವೆಲಿಂಗ್ ಆಲ್ ಓವರ್ ದ ಕಂಟ್ರಿ ಆ ಟೈಮಲ್ಲಿ, ಬೇರೆ ರಾಜ್ಯಗಳಿಗೆ ಕೂಡ ಹೋಗ್ತಾ ಇದ್ದೆ. ಏನಾದ್ರೂ ಬಿಡುಗಡೆ ಆಗಿರ್ಲಿಲ್ಲ ಅಂದಿದ್ರೆ ದೊಡ್ಡ ಮಟ್ಟದಲ್ಲಿ ಜನ ದಂಗೆ ಹೇಳೋರು. ಇದನ್ನ ಅರ್ಥ ಮಾಡ್ಕೊಂಡೇನೆ ಬಹುಶಃ, ಅಥವಾ ಅವ್ರಿಗೇನಾದ್ರೂ ಸ್ವಲ್ಪನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ, ಉತ್ತರ ಭಾರತದಲ್ಲಂತೂ ಡೆಫಿನೆಟ್ಲಿ ದೊಡ್ಡ ಮಟ್ಟದಲ್ಲಿ ಜನ ದಂಗೆ ಹೇಳೋರು. ಅದನ್ನ ಅರ್ಥ ಮಾಡ್ಕೊಂಡು ಇದ್ರಲ್ಲಿ ನಾವು ಗಮನಿಸಬೇಕಾಗಿರೋದು ಏನು ಅಂತಂದ್ರೆ, ನಾನು ರಿಪಬ್ಲಿಕ್ ಮೀಡಿಯಾದ ನಾವಿಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ನಾನು ಹೇಳ್ತಾ ಇಲ್ಲ, ಸಿನ್ಸ್ 15-20 ಇಯರ್ಸ್ ಅವ್ರನ್ನ ಗಮನಿಸ್ತಾ ಇರೋದ್ರಿಂದ, ಒಬ್ಬ ಪತ್ರಕರ್ತ ಆಗಿ ಇಂಥದ್ರ ವಿರುದ್ಧ ಗಟ್ಟಿ ನಿಲ್ಲುವಂಥದ್ದು ಇದೆಯಲ್ಲ, ದಶಕಗಟ್ಲೆ ಅವ್ರು ಗಟ್ಟಿ ನಿಂತಿರುವಂಥದ್ದು. ವಾರಗಟ್ಲೆ ಊಟ ಇಲ್ಲ ಅಂತಂದ್ರು ಅವರು ಸತ್ಯಕ್ಕೆ ಜಯ ಆಗ್ಲಿ ಅಂತ ಅವ್ರು ಗಟ್ಟಿ ನಿಂತು ನೆಕ್ಸ್ಟ್ ಡೇ ಇಂದ ಜಾಬ್ ಶುರು ಮಾಡಿರ್ತಾರೆ. ಅವರು ನಾಟ್ ಇವನ್ ನೆಕ್ಸ್ಟ್ ಡೇ, ಅವತ್ತು ಸಂಜೆನೆ ಬೇಕಾದ್ರೆ ಕೆಲಸ ಮಾಡಕ್ ಶುರು ಮಾಡಿರ್ತಾರೆ. ಆ ಥರದ ಪತ್ರಿಕೋದ್ಯಮವನ್ನ 24 ಗಂಟೆ ಉಸಿರಾಡುವ, ಮತ್ತೆ ಬಿಸ್ನೆಸ್ಗಾಗಿ ಅವ್ರು ಈ ಚಾನೆಲ್ ಮಾಡಿರೋದಲ್ಲ. ಅವರೇ ಹೇಳೋ ಹಾಗೆ ಈ ಚಾನೆಲ್ ಅನ್ನ ಮಾಡಿರೋದೇನೆ ಪ್ರಾಮಾಣಿಕತೆಗೋಸ್ಕರ. ವೀಕ್ಷಕರೇ, ನಾವು ಹೇಳ್ಬಿಡ್ತೀವಿ ಬೇಕಿದ್ರೆ, ನನ್ನ ಹತ್ರ ಅಥವಾ ಇಲ್ಲಿದ್ದವ್ರ ಹತ್ರ ಎಲ್ಲರ ಜೊತೆ ಮಾತಾಡೋರು ಹೇಳಿದ್ದು, ನಮಗೆ ದೇಶ ಫಸ್ಟು,
ನಮಗೆ ದೇಶವೇ ಫಸ್ಟು, ದೇಶ ಫಸ್ಟು, ದೇಶದ ಸಂಸ್ಕೃತಿ, ದೇಶದ ಪರಂಪರೆ ಅದು ಫಸ್ಟು. ನಾವೊಂದು ಹೇಳಿದ್ವಿ ಆ ಸಂದರ್ಭದಲ್ಲಿ, ನಮ್ದು ರಾಜ್ಯ ಬಂದಾಗ ನಮಗೆ ದೇಶ ಫಸ್ಟು, ರಾಜ್ಯದ ವಿಚಾರ ಬಂದಾಗ ರಾಜ್ಯ ಫಸ್ಟು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ವಿ.